ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ಸ್ ಎಲ್ಲ ಡಿಲೇ ಆಗ್ತಾ ಇದೆ. ಯಾಕೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಕೆಲವೊಂದೊಂದು ಶಾರ್ಟ್ಸಲ್ಲಿ ಹಾಕ್ತಾ ಇದ್ದೀನಿ. ಮಗಂಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಆಗ್ತಾಯಿಲ್ಲ. ಸೊ ಹಾಗೆ ಓದಿಸಿದ್ದೆಲ್ಲ ಆಗಿತ್ತು. ನೆಕ್ಸ್ಟ್ ಡೇಗೆ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ರುಬ್ತಾ ಇದ್ದೆ. ಮಗಳಂತೂ ಬಿಡ್ತಾನೆ ಇರಲಿಲ್ಲ, ಸ್ವಲ್ಪ ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸಮ್ಮರಲ್ಲಿ ಏನು ನಮಗೆ ಬೆನಿಫಿಟ್ ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆದ್ರೂ ಚಳಿ ಆಗಲ್ಲ, ಆ ಥರ ಇರುತ್ತೆ. ಹ್ಯುಮಿಡಿಟಿ ಜಾಸ್ತಿ ಇದೆ ಇವಾಗ ಸರೌಂಡಿಂಗ್ಸಲ್ಲಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಇದಕ್ಕೋಸ್ಕರ ಅಂತಲೇ ಸ್ವಲ್ಪ ಬೇಗನೆ ಬರ್ತೀನಿ ಕಿಚನ್ನಿಗೆ, ಸನ್ಲೈಟ್ನ ನೋಡೋದಕ್ಕೆ. ಸೊ ಅದಾದಮೇಲೆ ಇಡ್ಲಿ ಬ್ಯಾಟರ್, ಸೊ ಇಡ್ಲಿಗೆ ನಾನು ರುಬ್ಬಿರ್ತೀನಿ. ಸೊ ಅದನ್ನು ದೋಸೆಗೂ ಕೂಡ ಮಾಡ್ಕೊತೀನಿ, ಎರಡಕ್ಕೂ ಸೇರಿ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಇಡ್ಲಿನೆಲ್ಲ ರೆಡಿ ಮಾಡಿ, ಹಾಗೆ ಮಗನಿಗೆ ಎಕ್ಸಾಮ್ ಇವತ್ತು ಇರಲಿಲ್ಲ, ಮಗಳಿಗಿತ್ತು. ಸೊ ಹಾಗಾಗಿ ಮಗಳನ್ನ ಸ್ಕೂಲಿಗೆ ಕಳಿಸಿ ಹಾಗೆ ಎಲ್ಲ ರೆಡಿ ಮಾಡೋದಿತ್ತು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಾನು ಮಾಡ್ತಿರುವಂತಹ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಇಡ್ಲಿ ಎಲ್ಲ ರೆಡಿ ಮಾಡಾದಮೇಲೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಮಗಳಿಗೆ ಎಲ್ಲ ಹುಷಾರಿರಲಿಲ್ಲ. ಸೊ ಸಡನ್ನಾಗಿ ಟೆಂಪ್ರೇಚರ್ ಜಾಸ್ತಿ ಆಯಿತು. ಹಾಗೆ ಸಮ್ಮರಲ್ಲಿ ಹೊರಗಡೆದೇನು ಅಂತೂ ತಿನ್ಸಲ್ಲ ನಾನು, ಆಲ್ಮೋಸ್ಟ್ ಕಮ್ಮಿನೇ. ಆದ್ರೂ ಏನು ಹುಷಾರು ತಪ್ತಾರೋ ಏನೋ ಸೀರಿಯಸ್ಲಿ ಗೊತ್ತಾಗಲ್ಲ ನನಗಂತೂ. ಹುಷಾರು ತಪ್ಪಿದ್ರು ಅಂದ್ಬಿಟ್ಟು ಇಬ್ರಿಗೂ ಏನು ಆಯಿಲ್ ಏನು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಬೀಟ್ರೂಟ್ ಗ್ರೇವಿ ಮಾಡೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ಗ್ರೇವಿ ರೆಸಿಪಿ. ಸೊ ಬೀಟ್ರೂಟ್ನ ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಮೇಯ್ನಾಗಿ ಮಸಾಲೆ ಸಾಂಬಾರಿಗೆ ಏನು ಹಾಕ್ತೀವಿ ಮಸಾಲೆ, ಅದೇ ಥರ ಕಾಯಿ ತುರಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಾಗೆ ಇಷ್ಟನ್ನು ಹಾಕಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕಿ ರುಬ್ಕೊಂಡು ನಾವೇನು ಹೆಚ್ಚಿರ್ತೀವಲ್ಲ ಬೀಟ್ರೂಟು ಅದಕ್ಕೆ ಹಾಕ್ಕೊಬೇಕು ಅಷ್ಟೇ. ಇದ್ರದ್ದು ರೆಸಿಪಿ ಇನ್ನೇನಿಲ್ಲ. ಬಟ್ ಸೀರಿಯಸ್ಲಿ ಇಡ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕೆಲವರು ಇಷ್ಟಪಡಲ್ಲ, ಅದು ಕಲರು ತುಂಬ ಜಾಸ್ತಿ ಬಿಟ್ಟಿರುತ್ತೆ, ಗ್ರೇವಿ ಚೆನ್ನಾಗಿರಲ್ಲ ಅಂತ ಅನ್ಕೋತಾರೆ. ಸೀರಿಯಸ್ಲಿ ಇಲ್ಲ, ಒನ್ ಟೈಮ್ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಾಗಿತ್ತು. ಸ್ವಲ್ಪ ಬ್ಯುಸಿನೇ ಆಗ್ಬಿಡ್ತೀನಿ ನಾನು ಬೆಳಿಗ್ಗೆ ಹೊತ್ತು. ವಾಟ್ರ್ ಮೆಲನ್, ಇವಾಗ ಆಲ್ಮೋಸ್ಟ್ ವಾಟ್ರ್ ಮೆಲನ್ನು, ಗ್ರೇಪ್ಸು ಅದೆಲ್ಲ ಸೀಸನ್ ಅಲ್ವಾ. ಸೀಸನಲ್ ಫ್ರೂಟ್ಸ್ ಏನೇನಿರುತ್ತೆ ಅದನ್ನು ಮಕ್ಕಳಿಗೆಲ್ಲ ತಂದು ಜಾಸ್ತಿನೇ ಸೀಸನಲ್ ಫ್ರೂಟ್ನ ನಾನು ಯೂಸ್ ಮಾಡೋದು. ಪರ್ಟಿಕ್ಯುಲರಾಗಿ ಇದೇ ಅದೇ ಅಂತ ನಾನು ಹೇಳೋಕ್ಕೋಗಲ್ಲ. ಸೀಸನಲ್ ಫ್ರೂಟ್ಸ್ನ ಯಾವುದಿರುತ್ತೆ ಅದನ್ನು ಕೊಡಿ. ಹಾಗೆ ಅದ್ರ ಜೊತೆ ಪೊಮೊಗ್ರಾನೇಟ್ನ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. ಸೊ ಫ್ರೂಟ್ನೆಲ್ಲ ಹೆಚ್ಚಿ ಕೊಡೋದಾಗಿತ್ತು. ಮಕ್ಕಳನ್ನ ಬೆಳಗ್ಗೆ ಹೊತ್ತು ಬೇಗ ಹುಷಾರಿಲ್ಲದೆ ಇದ್ದಾಗ ಕಳಿಸೋದೇ ಕಷ್ಟ. ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದ್ಲು ಅಂದ್ಬಿಟ್ಟು ನಾನಿವತ್ತು ಕಳಿಸ್ತಾ ಇದ್ದೀನಿ. ಅದರಲ್ಲೂ ಇವತ್ತು ಇಯರ್ ಎಂಡ್ ಫೋಟೋ ಸೆಷನ್ ಬೇರೆ ಇತ್ತು ಅವ್ರ ಸ್ಕೂಲಲ್ಲಿ. ಸೊ ಹಾಗಾಗಿ ಅದಾದಮೇಲೆ ಇಡ್ಲಿ ಆಗಿತ್ತು, ಸ್ಟೀಮ್ ಆಗಿತ್ತು. ಸೊ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ತೀನಿ, ಮತ್ತು ಅದನ್ನ ಎತ್ತಿಟ್ಬಿಡ್ತೀನಿ, ಯಾಕಂದರೆ ಆರೋಗ್ಬಿಡುತ್ತೆ ಅಂತ. ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಅವಳು ಆಲ್ಮೋಸ್ಟ್ 4 ತಿಂತಾಳೆ. ಸೊ ಅವಳಿಗಷ್ಟೇ ಹಾಕ್ಕೊಟ್ಬಿಟ್ಟು ಕಳಿಸ್ತೀನಿ. ಇನ್ನು ಮಗ ಮತ್ತು ಹಸ್ಬೆಂಡು ನಾವು ಎಲ್ಲ ತಿನ್ನೋದು 9 ಗಂಟೆ ಮೇಲೆ, ಅವಳು ಹೋಗ್ತಿರೋದು 8 ಗಂಟೆ. ಸೊ ಹಾಗಾಗಿ 1 ಅವರ್ ಏನಕ್ಕೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ಇಡೋದು. ಇನ್ ಕೇಸ್ ಬೇಕು ಬಿಸಿ ಮಾಡಬೇಕು ಅಂದರೆ ಅದೇ ಸ್ಟೀಮರಲ್ಲೇ ಸ್ಟೀಮ್ ಮಾಡಿಬಿಟ್ಟು ಇದು ಮಾಡ್ಬೋದು, ಕೂರಿಸ್ಕೊಂಡು ತಿನ್ನಿಸಿ. ಇನ್ನು ಹೊರಗೆ ಬಿಟ್ಟರೆ ಅಲ್ಲಿ ಡಿಸ್ಟರ್ಬ್ ಮಾಡ್ತಾಳೆ, ಹೋಗಿ ಅವ್ರು ಅಣ್ಣಂಗೆ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ದೆ. ಸೊ ಅವಳು ಹೋಗಾಯಿತು. ಅವರಿಂದ ಮಗ ಮಲಗಿದ್ದ ಆ್ಯಕ್ಚುಲಿ ಇನ್ನು. ಸೊ ಹಾಗಾಗಿ ನಂದು ನಾರ್ಮಲ್ ರುಟೀನ್ ಏನಿರುತ್ತೆ ಅದನ್ನು ತೊಗೊತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ ತೊಗೋತಾ ಇದ್ದೀನಿ. ಹಾಗೆ ಒಂದು ಸ್ಟೋರಿ ಅಥವಾ ಏನಿರುತ್ತೆ ಥಾಟ್ಸು ಅಥವಾ ಏನಾದರೂ ಬುಕ್ನ ನಾನು ಓದ್ತೀನಿ ಮಾರ್ನಿಂಗ್ ಟೈಮು ಮತ್ತು ನೈಟ್ ಟೈಮು, ಬೆಡ್ ಟೈಮಲ್ಲಿ. ಸೊ ಆಲ್ಮೋಸ್ಟ್ ಅದೆಲ್ಲ ಆದಮೇಲೆ ಗಾರ್ಡನ್ಗೆ ಹೋಗಬೇಕಾಗಿತ್ತು. ಫುಲ್ ಸಮ್ಮರ್ ಅಲ್ಲ, ಏನೂ ಇರಲಿಲ್ಲ. ನುಗ್ಗೆಕಾಯಿ ಒಂದು ತುಂಬ ಚೆನ್ನಾಗಿ ಬಿಟ್ಟಿತ್ತು ನಮ್ಮ ಮನೇಲಿ. ಸೊ ನುಗ್ಗೆಕಾಯಿನೆಲ್ಲ ಹಾರ್ವೆಸ್ಟ್ ಮಾಡಿ ಬಂದು ಮಗಳು ಅಷ್ಟೊತ್ತಿಗಾಗಲೇ ಬಂದೆಲ್ಲ ಮನೆಯೆಲ್ಲ ಕೆಲಸ ಮಾಡಿ ಆಗಿತ್ತು. ಅದಾದಮೇಲೆ ನನ್ನ ಮಗಳು ಬಂದಳು. ಸೊ ಹಿಂಗೆ ಸ್ವಲ್ಪ ಜಾಸ್ತಿ ಹೆಡ್ಡೇಕ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹಂಗೆ ಕೂತಿದ್ದೆ. ಸೊ ನಾನು ಮಸಾಜ್ ಮಾಡ್ತೀನಿ ತಡಿಯಮ್ಮ ಅಂತ ಅಂದ್ಬಿಟ್ಟು ಏನೋ ಮಾಡ್ತಾಯಿದ್ಲು.
ಸೊ ಹಿಂಗೋ ಖುಷಿ ಆಗ್ತಿತ್ತು, ಪುಟ್ಟ ಕೈಯಲ್ಲಿ ಮಾಡಿಸ್ಕೊಳ್ಳೋದೇ ಒಂಥರ ಖುಷಿ. ಸೊ ಹಾಗೆ ಈ ಕೆಟಲ್ ನಾನು ತರಿಸಿದ್ದೀನಿ, ತುಂಬ ಚೆನ್ನಾಗಿತ್ತು. ಸೊ ತರಿಸ್ಲೇಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು, ಮಕ್ಕಳು ಎಲ್ಲಿ ಹೊಡೆದಾಕ್ಬಿಡ್ತಾರೋ ಅಂತ. ಬಟ್ ಸ್ಟಿಲ್ ಓಕೆ, ಇಷ್ಟಪಟ್ಟಿದ್ದನ್ನು ತೊಗೊಂಡ್ಬಿಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದೆಲ್ಲ ಆದಮೇಲೆ ಒಂದು ರೌಂಡ್ ನಿದ್ದೆ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ಬರೆಸಿ, ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಏನಾದ್ರು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಗ್ ಆ್ಯಡ್ ಮಾಡ್ತೀನಿ, ಪ್ರೋಟೀನ್ ಎಗ್ನ ಮತ್ತು ಪನ್ನೀರ್ ಎರಡೂ ಆ್ಯಡ್ ಮಾಡಿ. ಆ್ಯಕ್ಚುಲಿ ಮಗ ಎಗ್ ತಿನ್ನಲ್ಲ, ಸೊ ಹಾಗಾಗಿ ಸದ್ಯಕ್ಕೆ ಅವನಿಗೆ ಪನ್ನೀರು, ಅವಳಿಗೆ ಎಗ್ ಕೊಡ್ತಾಯಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ಡೈಲಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.